ಎಲ್ಲರಿಗೂ ನಮಸ್ಕಾರಗಳು. ನಾನಿವತ್ತು ಸಾಗರದ ಶ್ರೀ ರಾಘವೇಶ್ವರ ಸಭಾಭವನದಲ್ಲಿ ನಡೆಯುವ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೇನೆ. ಒಬ್ಬ ವ್ಯಕ್ತಿಗೆ 60 ವರ್ಷ ತುಂಬಿದಾಗ ಷಷ್ಠ್ಯಬ್ದಿ ಶಾಂತಿ ಅಂತ ಮಾಡಲಾಗುತ್ತೆ. ಹಾಗೆ 70 ವರ್ಷ ತುಂಬಿದಾಗ ಭೀಮರಥ ಶಾಂತಿ ಅಂತ ಮಾಡಲಾಗುತ್ತೆ. ಮತ್ತು 80 ವರ್ಷ ಪೂರ್ತಿಯಾದಾಗ ಸಹಸ್ರ ಚಂದ್ರ ದರ್ಶನ ಶಾಂತಿ ಅಂತ ಮಾಡಲಾಗುತ್ತೆ. ಮತ್ತು 100 ವರ್ಷ ತುಂಬಿದಾಗ ಶತಾಬ್ದಿ ಶಾಂತಿ ಅಂತ ಮಾಡಲಾಗುತ್ತೆ. ಇವತ್ತು ನಡೀತಾ ಇರೋದು ನಮಗೆ ಅತ್ಯಂತ ಹತ್ತಿರದ, ಅಂದರೆ ನನ್ನ ಯಜಮಾನರ ಅಜ್ಜನ ಮನೆ ಮಾವನವರಿಗೆ 80 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಸಹಸ್ರ ಚಂದ್ರ ದರ್ಶನ ಶಾಂತಿ ಮಾಡ್ತಾ ಇದ್ದಾರೆ. ಇವುಗಳನ್ನೆಲ್ಲ ಮಕ್ಕಳು, ಮೊಮ್ಮಕ್ಕಳು, ಕುಟುಂಬದವರು ಎಲ್ಲರೂ ಸೇರಿ ಪ್ರೀತಿಯಿಂದ ಅಷ್ಟೇ ಗೌರವಪೂರ್ಣವಾಗಿ ಮಾಡುವ ಕಾರ್ಯಕ್ರಮ. ತಮ್ಮ ತಂದೆ ತಾಯರಿಗೆ ಇಂತಹ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಮಕ್ಕಳಿಗೂ ಕೂಡ ಒಂದು ಪುಣ್ಯ ಬೇಕು ಅಂತಲೇ ಹೇಳ್ಬೋದು. ಇದು ಕೇವಲ ಒಂದು ಧಾರ್ಮಿಕ ಕಾರ್ಯಕ್ರಮ ಆಗಿರದೆ ಒಂದು ಭಾವನಾತ್ಮಕ ಸಮ್ಮಿಲನ ಅಂತಲೇ ಹೇಳ್ಬೋದು. ಇಂತಹ ಕಾರ್ಯಕ್ರಮಗಳನ್ನು ಮಾಡುವುದರಿಂದ ತಂದೆ ತಾಯಿ ಮಕ್ಕಳ ಬಾಂಧವ್ಯ ಕೂಡ ಹೆಚ್ಚಾಗತ್ತೆ ಅನ್ನೋದು ನನ್ನ ಭಾವನೆ. ಹಿರಿಯರಿಗೆ ತಾವು ನಡೆದು ಬಂದ ಹಾದಿ, ಅನುಭವಿಸಿದ ಕಷ್ಟ ಸುಖ ಇವುಗಳನ್ನೆಲ್ಲ ಒಂದು ಕ್ಷಣ ನೆನಪಿಸಿಕೊಳ್ಳುವ ಸುಸಂದರ್ಭ ಇದು. ಬಾಳಿನ ಮುಸ್ಸಂಜೆಯಲ್ಲಿರುವ ಹಿರಿಯರಿಗೆ ಇಂತಹ ಕಾರ್ಯಕ್ರಮಗಳು ಹೊಸ ಉತ್ಸಾಹವನ್ನು ತುಂಬುತ್ತದೆ. ಬಂಧು ಬಾಂಧವರೆಲ್ಲರ ಆಗಮನ ಅವರಿಗೆ ಅತೀವ ಸಂತೋಷವನ್ನು ಕೊಡುತ್ತದೆ. ಬನ್ನಿ, ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ.
ಈಗ 60 ತುಂಬಿ 61 ಬೀಳೋದಲ್ಲ ಶಶಿಕಾಂತ್. 70 ವರ್ಷಕ್ಕೆ ಮೃತ್ಯುಂಜಯನ ವಿಶೇಷವಾಗಿ ಆರಾಧನೆ ಮಾಡ್ತೇವೆ. ಈ 60 ವರ್ಷದಿಂದ ಆಚರಣೆ ನಮ್ಮ ಶರೀರದ ಶಕ್ತಿಗಳು ಅಥವಾ ನಮಗೆ ಹೆಂಡತಿ ಮಕ್ಕಳು ಇದೆಲ್ಲರ ಒಂದು ಪೂರ್ಣ ಜೀವನವನ್ನು ನಾವು ಕಾಣಬೇಕಾಗಿದೆ. ಆ ದಿಸೆಯಲ್ಲಿ ಮೃತ್ಯುಂಜಯನು ಅನುಗ್ರಹ ಮಾಡಬೇಕು ಅಂತ 60 ವರ್ಷದಲ್ಲಿ ಆ ಮೃತ್ಯುಂಜಯನನ್ನು ನಾವು ಪ್ರಾರ್ಥನೆ ಮಾಡ್ತೇವೆ. ಅದನ್ನು ದಾಟಿ ಆ ಮೃತ್ಯುಂಜಯನ ಅನುಗ್ರಹವನ್ನು ಪಡ್ಕೊಂಡು ನೀವು 70 ವರ್ಷಕ್ಕೆ ಕಾಲಿಟ್ರಿ. ಆ 70 ವರ್ಷದಲ್ಲಿ ಭೀಮಂತ ಶಾಂತಿ ಅಂತ ಹೇಳ್ತೇವೆ, 60 ವರ್ಷಕ್ಕೆ ಉಗ್ರಟ ಅಂತ ಹೇಳ್ತೇವೆ. ಇದೆಲ್ಲ ನಮ್ಮ ರಥ ಅಂದ್ರೆ ಶರೀರ ಅಂತ. ಈ ಶರೀರಕ್ಕೆ ಬರತಕ್ಕಂತಹ ಅನೇಕ ರೀತಿಯಾದಂತಹ ಭೀಕರತೆಗಳು, ಭಯ ಅಂತಹ ಆಯುಷ್ಯ ಸೂಕ್ತದ ವಿಶೇಷವಾದ ಹೋಮ 70 ವರ್ಷದಲ್ಲಿ ಹೇಳಿದರೆ ಅಲ್ಲೂ ಕೂಡ ತ್ರ್ಯಂಬಕ ದೇವರನ್ನ ಪ್ರಾರ್ಥನೆ ಮಾಡ್ತೇವೆ. ತ್ರ್ಯಂಬಕನ ಏನ್ ಪ್ರಾರ್ಥನೆ ಮಾಡ್ತೇವೆ ಅಂತ ಹೇಳಿದ್ರೆ ತ್ರ್ಯಂಬಕೈರಾಮಹೇ ಸುಗಂಧಿಂ ಪುಷ್ಟಿವರ್ಧಂ ಉರ್ವಾರುಕಮಿವ ಬಂಧನ ಮೃತ್ಯೋರ್ಮುಕ್ಷಿ ಯಮಾಮೃತಾತ್. 60 ವರ್ಷಗಳು 70 ವರ್ಷಗಳಲ್ಲಿ ನಾನು ಬಂದಿದ್ದೇನೆ. ನೀನೇನ್ ಮಾಡ್ಬೇಕಪ್ಪ ಅಂತಂದ್ರೆ ನನಗೆ ಕುಂಬಳಕಾಯಿ ಸೌತೆಕಾಯಿ ಹೇಗೆ ಪೂರ್ಣ ಜೀವನವನ್ನು
ವಿಷಯಗಳು ಕಂಡು ಅನಂತರದಲ್ಲಿ ಅನಾಯಾಸವಾಗಿ ಆರೋಗ್ಯಪೂರ್ಣವಾಗಿ ಹಾಗೆ ನಾನು ಆ ತೊಟ್ಟಿನಿಂದ ಬೆಳಗ್ಗೆ ಬರುವಂತೆ ನನ್ನ ಜೀವನ ನಡೆಯಬೇಕು. ಜ್ಞಾನ ಸೌಭಾಗ್ಯ ಸಿದ್ಧ ಭಿಕ್ಷಾಂ ದೇಹಿಚ ಪಾರ್ವತಿ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ. ನಮ್ಮ ಮನೆ ದೇವರು ಶಂಭುಲಿಂಗೇಶ್ವರ ಹಾಗೂ ನನ್ನ ಆರಾಧ್ಯ ದೇವರು ಅನ್ನಪೂರ್ಣೇಶ್ವರಿಯನ್ನು ನೆನೆಸುತ್ತಾ ಅಷ್ಟರ ನಮ್ಮ ಒಂದು ಆಹ್ವಾನಕ್ಕೆ ಕರೆಗೊಟ್ಟು ಬಂದಿರುವಂಥ ಪ್ರತಿಯೊಬ್ಬರಿಗೂ ನಮ್ಮ ಕುಟುಂಬದಿಂದ MI ಭಟ್ ಹಾಗೂ ನಮ್ಮ ಕುಟುಂಬದಿಂದ ಹೃತ್ಪೂರ್ವಕ ಸ್ವಾಗತ. ಹಾಗೂ ಇಷ್ಟು ಚಂದ್ರದಲ್ಲಿ 2 ದಿವಸದಿಂದ ನಿನ್ನೆ ಬೆಳಗ್ಗೆಯಿಂದ ಶುರು ಮಾಡಿ ಪ್ರತಿಯೊಂದು ಕಾರ್ಯಕ್ರಮವನ್ನು ತುಂಬ ಚಂದದಲ್ಲಿ ಮಾಡಿಕೊಟ್ಟಂಥ ಪ್ರತಿಯೊಂದು ಪುರೋಹಿತರಿಗೂ ನನ್ನ ಸಾಷ್ಟಾಂಗ ಪ್ರಣಾಮಗಳು. ಸ್ವಲ್ಪ ತಡ ಆಗಿದೆ, ಕ್ಷಮಿಸಬೇಕು. ಎಲ್ಲರೂ ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ ಸಂತೋಷದಿಂದ ಹೋಗಬೇಕಾಗಿ ಕೇಳಿಕೊಳ್ತೀನಿ. ಹಾಗೂ ಈ ಕಾರ್ಯಕ್ರಮಕ್ಕೆ ನನ್ನ ಪ್ರೀತಿಯ ಅಪ್ಪ ಹಾಗೂ ಧರ್ಮಕರ್ತರಾದ ಡಾಕ್ಟರ್ ಜಿ ಭೀಮೇಶ್ವರ ಜೋಶಿ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನ ಧರ್ಮಕರ್ತರು ಬಂದಿದ್ದಾರೆ. ಅವರಿಗೂ ಸ್ವಾಗತ ಹಾಗೂ ಅವರ ಧರ್ಮಕರ್ತನಿಗೂ ಸ್ವಾಗತ. ಹಾಗೂ ಅವರನ್ನು ಒಂದೆರಡು ಮಾತಾಡಬೇಕಂತ ಕೇಳ್ಕೊಳ್ತೀನಿ. ತುಳುಗುರಿಗೆ ಆರಾಧ್ಯ ದೇವತೆಗೆ ಕ್ಷೇತ್ರ ದೇವತೆಗೆ ಒಂದು ಸಮರ್ಥ ವಿಪ್ರರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿಕೊಂಡು ಹೆಮ್ಮಡಿಭಟ್ಟರವರ ಅಪೇಕ್ಷೆ ಬಹಳ ಚಿಕ್ಕ ವಯಸ್ಸಿನಲ್ಲಿ ತನ್ನ ತಂದೆಯನ್ನು ಕಳಕೊಂಡು ಅವರ ಬದುಕಿನ ಸರ್ವಾಂಗೀಣ ಬೆಳವಣಿಗೆಗೆ ಕಾರಣಕರ್ತರಾಗಿರ್ತಕ್ಕಂಥವರು ಅವರ ಅಣ್ಣ ಗಣಪತಿ ಈಶ್ವರ ಭಟ್ ಅವರು ಹಾಗೂ ಅತ್ತಿಗೆ ಸೀತಕ್ಕನವರು. ಹಾಗಾಗಿ ಸೀತಕ್ಕನವರು ಹಾಗೆ ಅದನ್ನು ಬಹಳ ವಿಶೇಷವಾಗಿ ಇವತ್ತು ಅವರು ಜ್ಞಾಪಕ ಮಾಡಿಕೊಳ್ಬೇಕು. ಅವ್ರ ಬಗ್ಗೆ ಮಾತುಗಳನ್ನು ಹೇಳಬೇಕು, ನನ್ನಿಂದ ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಅವರು ಹೇಳಿಕೊಂಡ್ರು. ಅವರ ಬದುಕಿನಲ್ಲಿ ಆಗಿರ್ತಕ್ಕಂಥ ಎಲ್ಲ ಯಶಸ್ಸಿನ ಹಿಂದೆ ಇರತಕ್ಕಂಥ ಮಹಾನ್ ಶಕ್ತಿ ಅವರ ಅಣ್ಣ ಗಣಪತಿ ಈಶ್ವರ ಭಟ್ ಅವರು ಹಾಗೂ ಸೀತಕ್ಕನವರ ಪ್ರೀತಿ, ಪ್ರೇಮ, ಅನುರಾಗ, ಮಾರ್ಗದರ್ಶನ, ಶಕ್ತಿ, ಸಾಮರ್ಥ್ಯ ಎಲ್ಲವನ್ನು ತುಂಬಿಕೊಟ್ಟು ಮಹಾಬಲೇಶ್ವರ ಈಶ್ವರ ಭಟ್ರವರು ಇವತ್ತು ಒಂದು ಕೌಟುಂಬಿಕ ವ್ಯವಸ್ಥೆಯಲ್ಲಿ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿ ಆ ಸಾಧನೆ ಪೂರಕವಾಗಿ ಇವತ್ತಿಗೂ ಕೂಡ ನಮ್ಮ ಜೀವನವನ್ನು ಆದರ್ಶಪ್ರಾಯವಾಗಿ ನಡೆಸಿಕೊಂಡು ಹೋಗುವುದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಬೆಳಕಿನ ಮಾರ್ಗದರ್ಶನ ಕೊಟ್ಟಿರ್ತಕ್ಕಂಥದ್ದು ಅವರ ಪಿತೃಸ್ವರೂಪರಾಗಿರ್ತಕ್ಕಂಥ ದಿವಂಗತ ಗಣಪತಿ ಈಶ್ವರ ಭಟ್ ಅವರು ಹಾಗೂ ಅತ್ತಿಗೆ ಶ್ರೀಮತಿ ಸೀತಕ್ಕನವರು. ಹಾಗಾಗಿ ಅದನ್ನು ಬಹಳ ವಿಶೇಷವಾಗಿ ಅವರು ಇವತ್ತು ಪ್ರಸ್ತಾಪ ಮಾಡಬೇಕು ಅಂತ ಅವರು ನನಗೆ ಸೂಚನೆ ಕೊಟ್ಟರು. ಆ ಕಾರಣಗಳನ್ನು ಅವರು ಸಲ್ಲಿಸಬೇಕು, ನನ್ನ ಪರವಾಗಿ ನೀವು ಈ 2 ಮಾತಾಡಬೇಕು ಅಂತ ಅವರು ಅಪೇಕ್ಷೆ ಪಟ್ಟರು. ಆ ಅಪೇಕ್ಷೆಗೆ ಅನುಗುಣವಾಗಿ ಅವರ ಅಂತರಂಗದ ಭಾವನೆಯನ್ನ ನಿಮ್ಮ ಜೊತೆಯಲ್ಲಿ ಹಂಚಿಕೊಂಡಿದ್ದೇವೆ. ಸಹಸ್ರಚಂದ್ರ ದರ್ಶನ ಆಗಿ ವೃದ್ಧಾಪ್ಯತೆ ಕಾರ್ಯಕ್ರಮದ ನಂತರದಲ್ಲಿ ಹಿರಿಯರು ಬಂದು ಈ ದಂಪತಿಗಳಿಗೆ ಆಶೀರ್ವಾದವನ್ನ ಮಾಡಬಹುದು. ಹಿರಿಯರು ಅವರಿಂದ ಆಶೀರ್ವಾದವನ್ನು ಪಡ್ಕೊಳ್ತಕ್ಕಂಥ ಅವಕಾಶ ವೇದಿಕೆ ಮುಖಾಂತರವಾಗಿ ಪ್ರಾಪ್ತವಾಗ್ತದೆ. ಈ ಕಾರ್ಯಕ್ರಮದ ನಂತರದಲ್ಲಿ ಎಲ್ಲರಿಗೂ ಕೂಡ ಭೋಜನದ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಎಲ್ಲರೂ ಕೂಡ ಸಂತೋಷದಿಂದ ಭೋಜನವನ್ನು ಸ್ವೀಕರಿಸಿಕೊಂಡು ತಾವೆಲ್ಲರೂ ಕೂಡ ಈ ಕುಟುಂಬವನ್ನ ಹರಸಬೇಕು ಅಂತ ಹೇಳಿ ಕುಟುಂಬದ ಪರವಾಗಿ ನಮಗೆಲ್ಲರಿಗೂ ಕೂಡ ಪ್ರಾರ್ಥನಾ ಪೂರ್ವಕವಾಗಿರ್ತಕ್ಕಂಥ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ನಮಸ್ತೆ.
ಹಾಕಿ ಹಾಯ್